ಒಂದು ಕಡೆ ಬಿಜೆಪಿಯ ಎರಡು ಪ್ರಭಾವಿ ಶಾಸಕರ ಉಚ್ಚಾಟನೆಯಾಯಿತು, ಮತ್ತೊಂದು ಕಡೆ ಸಿಎಂ ಸ್ಥಾನದ ಜಟಾಪಟಿ ನಡೀತಾ ಇದೆ. ಒಂದು ಕಡೆ ಬಿಜೆಪಿಯ ತುರ್ತು ಸಭೆ, ಮತ್ತೊಂದು ಕಡೆ ಕಾಂಗ್ರೆಸ್ನಿಂದಲೂ ಕೂಡ ಸಭೆ. ಅತ್ತ ಕಾಂಗ್ರೆಸ್ನಲ್ಲೂ ಸಭೆ, ಇತ್ತ ಬಿಜೆಪಿಯಲ್ಲೂ ಸರಣಿ ಸಭೆ. ಬಿಜೆಪಿಯ 3 ಶಾಸಕರ ಉಚ್ಚಾಟನೆಯ ಬೆನ್ನಲ್ಲೇ ತುರ್ತು ಸಭೆಗಳಾಗ್ತಾ ಇದೆ ಎರಡು ಪಕ್ಷಗಳಲ್ಲಿ. ಕರ್ನಾಟಕ ಬಿಜೆಪಿಗೆ ಹೊಸ ಅಧ್ಯಕ್ಷರು ಬರ್ತಾರಾ ಅಥವಾ ಇರೋದ್ರನ್ನೇ ಮುಂದುವರಿಸ್ತಾರ? ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಇಳಿತಾರ ಅಥವಾ ಇಳಿಸಲಾಗುತ್ತಾ? ಸತತ 3 ದಿನಗಳಿಂದ ಸರಣಿ ಸಭೆ ಬ್ಯಾಕ್ ಟು ಬ್ಯಾಕ್ ನಡೆಸ್ತಾ ಇರೋ ಉಸ್ತುವಾರಿ ಕರ್ನಾಟಕ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್. ಕರ್ನಾಟಕ ಬಿಜೆಪಿ ಅಧ್ಯಕ್ಷರ ಬದಲಾವಣೆ ಇನ್ನೂ ಬಾಕಿ ಇದೆ. ಪಹಲ್ಗಾಮ್ ದಾಳಿ ಬಳಿಕ ಸ್ಥಗಿತಗೊಂಡಿದ್ದ ಅಧ್ಯಕ್ಷರ ಬದಲಾವಣೆ ಪ್ರಕ್ರಿಯೆ ಆಪರೇಷನ್ ಸಿಂಧೂರವೇ ಎಲ್ಲವನ್ನು ಆವರಿಸಿಕೊಂಡಿತ್ತು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯೂ ಕೂಡ ಬಾಕಿ ಇದೆ. ಹೀಗಾಗಿ ಹೊಸ ಅಧ್ಯಕ್ಷರ ಆಯ್ಕೆಯ ಪ್ರಕ್ರಿಯೆಗೆ ಮತ್ತೆ ಚುರುಕು ನೀಡಿದ ಬಿಜೆಪಿ ಕರ್ನಾಟಕದಲ್ಲಿ ಬಣ ರಾಜಕೀಯದ ಬಗ್ಗೆಯೂ ಕೂಡ ಮಾಹಿತಿಯನ್ನ ಈಗಾಗಲೇ ಸಂಗ್ರಹ ಮಾಡಿದ್ದಾರೆ ಉಸ್ತುವಾರಿ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಮುನಿಸಿಕೊಂಡಿರುವಂತಹ ಬಣದ ಬಗ್ಗೆ ಮಾಹಿತಿ. ಅತ್ತ ಕಾಂಗ್ರೆಸ್ನಲ್ಲೂ ಸಭೆ, ಇತ್ತ ಬಿಜೆಪಿಯಲ್ಲೂ ಸರಣಿ ಸಭೆಗಳಾಗ್ತಾ ಇದೆ. ಬಿಜೆಪಿಯ 3 ಶಾಸಕರನ್ನ ಉಚ್ಚಾಟನೆ ಮಾಡಲಾಗಿದೆ. ಅದರಲ್ಲೊಬ್ಬರು ಖಟ್ಟರ್ ಹಿಂದುತ್ವವಾದಿ, ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಕರೆಸಿಕೊಳ್ತಾ ಇದ್ದಂತಹ ಬಸನಗೌಡ ಪಾಟೀಲ್ ಯತ್ನಾಳ್, ಮತ್ತಿಬ್ಬರು ಬಿಜೆಪಿಯ ಶಾಸಕರು ಕಾಂಗ್ರೆಸ್ನ ಬೆಂಬಲಿಗರು ಎನ್ನುವಂತಹ ರೀತಿಯಲ್ಲಿ ಬಿಜೆಪಿಯ ಶಿಸ್ತನ್ನ ಉಲ್ಲಂಘನೆ ಮಾಡಿದ್ರು ಎನ್ನುವಂತಹ ಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಶೋಕಾಸ್ ನೋಟಿಸ್ ಅನ್ನು ಕೊಡಲಾಗಿತ್ತು. ಅದಕ್ಕೆ ಸಮರ್ಥ ಉತ್ತರ ಬಾರದೆ ಇದ್ದಾಗ ಇಬ್ಬರನ್ನು ಮನೆಗೆ ಹೋಗಿ ಅಂತ 6 ವರ್ಷ ಉಚ್ಚಾಟನೆ ಮಾಡಲಾಯಿತು. ಸೊ ಈಗ ಬಿಜೆಪಿಯ ಉಸ್ತುವಾರಿ ಪಹಲ್ಗಾಮ್ ಉಗ್ರರ ದಾಳಿಯ ನಂತರ ಬಿಜೆಪಿ ಸಂಪೂರ್ಣವಾಗಿ ಆಪರೇಷನ್ ಸಿಂಧೂರದ ಹಿಂದೆಯೇ ಇತ್ತು. ಹಾಗಾಗಿ ರಾಜ್ಯದ ರಾಜಕೀಯದಲ್ಲಿ ಬದಲಾವಣೆ ತರೋದ್ರ ಬಗ್ಗೆ ಒಂದಷ್ಟು ವಿಳಂಬ ಆಯಿತು. ಆದರೆ ಈಗ ಮತ್ತೆ ಉಸ್ತುವಾರಿ ಅಖಾಡಕ್ಕಿಳಿದ ಹಾಗೆ ಕಾಣ್ತಾ ಇದೆ. ಕೋರ್ ಕಮಿಟಿಯಲ್ಲಿ ಬದಲಾವಣೆಗಳನ್ನು ತರ್ತಾರ ಅಥವಾ ರಾಜ್ಯಾಧ್ಯಕ್ಷರನ್ನೇ ಬದಲಿಸ್ತಾರ? ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ರಾಜ್ಯದ ಪ್ರಬಲ ಸಮುದಾಯಗಳ ಒಂದಷ್ಟು ನಾಯಕರು ಈಗಿನ ರಾಜ್ಯಾಧ್ಯಕ್ಷರು ಅದೇ ಸ್ಥಾನದಲ್ಲಿ ಮುಂದುವರಿಯೋದು ಇಷ್ಟಪಡ್ತಾ ಇಲ್ಲ. ಹಂಗಿದ್ದಾಗ ಸ್ಥಳೀಯ ಚುನಾವಣೆಗಳು ಕೂಡ ಬರಬೇಕಾಗಿದೆ. ಈ ಸಂದರ್ಭಗಳಲ್ಲಿ ಈ ಒಂದು ಅಸಮಾಧಾನಗಳು ಬೇರೆ ತರಹದಲ್ಲಿ ವ್ಯತಿರಿಕ್ತ ಪರಿಣಾಮ ಬೀರಬಾರದು ಅನ್ನೋ ಕಾರಣಕ್ಕೋಸ್ಕರ ರೀಶಫಲ್ ಆದರೂ ಆಗಬಹುದು ಎಂದು ಹೇಳಲಾಗ್ತಾ ಇದೆ. ಸೊ ವಿಜೇಂದ್ರರನ್ನ ಮುಂದುವರಿಸಲಾಗುತ್ತೋ ಅಥವಾ ಅವರನ್ನ ಬೇರೆ ಜವಾಬ್ದಾರಿಗೆ ವರ್ಗಾಯಿಸಿ ಆ ಸ್ಥಾನಕ್ಕೆ ಬೇರೆಯವರನ್ನ ಕರೆತರಲಾಗುತ್ತಾ? ಒಂದು ಕಡೆ ಪ್ರತಾಪ್ ಸಿಂಹಾರವರ ಆಗ್ರಹ, ರಮೇಶ್ ಜಾರಕಿಹೊಳಿ ಅವರ ಏನು ಆಗ್ರಹ, ಮತ್ತೊಂದು ಕಡೆ ಬಸನಗೌಡ ಪಾಟೀಲ್ ಅವರ ಮನದಾಳದ ಒಂದು ರೀತಿಯ ಉನ್ಮಾದ. ಅದಕ್ಕೆಲ್ಲದಕ್ಕೂ ಮೂಲವನ್ನು ಹುಡುಕ್ತಾ ಹೋದ್ರೆ ಅಲ್ಲಿ ವಿಜಯೇಂದ್ರ ಮಾತ್ರ ಕಾಣಸಿಗೋದು. ಸೊ ಈಗ ಉಸ್ತುವಾರಿ ಅಗರ್ವಾಲ್ ರಾಜ್ಯದಲ್ಲಿ ಸಖತ್ ಆಕ್ಟಿವ್ ಆಗಿದ್ದಾರೆ. ಈ ಬಗ್ಗೆ ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತಾ? ಒಂದು ಕಡೆ ಕಾಂಗ್ರೆಸ್ನಲ್ಲೂ ಕೂಡ ಸಭೆಗಳಾಗ್ತಾ ಇದೆ, ಬ್ಯಾಕ್ ಟು ಬ್ಯಾಕ್ ಸಭೆಗಳಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ಅತ್ತಿಂದಿತ್ತ ಇತ್ತಿಂದತ್ತ, ಜೊತೆಗೆ ಕಾಂಗ್ರೆಸ್ನ ಬಂಗಲೆಯಲ್ಲಿ ನಾಯಕರು ಒಂದು ರೀತಿಯ ಗೊಂದಲಮಯವಾದಂಥ ಓಡಾಟಗಳು ಕಾಣ್ತಾ ಇದೆ. ಸೊ ಬಿಜೆಪಿಯಲ್ಲೂ ಕೂಡ ಅದಕ್ಕೆ ಹೊರತಾಗಿಲ್ಲ. ಬಿಜೆಪಿಯಲ್ಲೂ ಕೂಡ ಸರಣಿ ಸಭೆಗಳಾಗ್ತಾ ಇದೆ. ಕೋರ್ ಕಮಿಟಿಯಲ್ಲಿ ಕಾಣಸಿಗುವಂತಹ ಪ್ರಮುಖರನ್ನ ಕರೆಸಿ ಸಭೆಗಳನ್ನು ಮಾಡುವಂತಹದ್ದು, ಜೊತೆಗೆ ಪ್ರಮುಖರ ಜೊತೆ ಸುದೀರ್ಘವಾದಂತಹ ಮೀಟಿಂಗ್. ಸೊ ಇವೆಲ್ಲವನ್ನೂ ಕೂಡ ಗಮನಿಸ್ತಾ ಇರಬೇಕಾದ್ರೆ ಇಲ್ಲೊಂದು ಪೊಲಿಟಿಕಲಿ ಬದಲಾವಣೆ ಆಗಬಹುದು ಎನ್ನುವಂತಹ ರೀತಿಯಲ್ಲಿ ಜನಸಾಮಾನ್ಯರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಅತ್ತ ಕಾಂಗ್ರೆಸ್ನಲ್ಲೂ ಸಭೆ, ಇತ್ತ ಬಿಜೆಪಿಯಲ್ಲೂ ಸರಣಿ ಸಭೆ. ಬಿಜೆಪಿಯ 3 ಶಾಸಕರ ಉಚ್ಚಾಟನೆಯ ಬೆನ್ನಲ್ಲೇ ಸಭೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಕರ್ನಾಟಕ ಬಿಜೆಪಿಗೆ ಹೊಸ ಅಧ್ಯಕ್ಷರು ಬರ್ತಾರಾ? ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರನ್ನ ಇಳಿಸಲಾಗುತ್ತಾ ಎನ್ನುವಂತಹದ್ದು ಸತತ 3 ದಿನಗಳಿಂದ ಸರಣಿ ಸಭೆಗಳು ನಡೆಸ್ತಾ ಇರತಕ್ಕಂಥ ಉಸ್ತುವಾರಿ. ಈಗಾಗಲೇ ಪಕ್ಷದಿಂದ ಉಚ್ಚಾಟನೆಗೊಂಡಿರ್ತಕ್ಕಂಥ 3 ಶಾಸಕರು, ಅವರ ಶಾಸಕ ಸ್ಥಾನ ಸುಭದ್ರವಾಗಿದೆ. ಒಂದು ವೇಳೆ ಅವರು ಬೇರೆ ಪಕ್ಷಕ್ಕೇನಾದ್ರೂ ಹೋಗುವುದಾದರೆ ಅವರ ಶಾಸಕ ಸ್ಥಾನವನ್ನ ಅವರು ತ್ಯಜಿಸಬೇಕಾಗುತ್ತೆ ಅಥವಾ ರಾಜೀನಾಮೆ ಕೊಡಬೇಕಾಗಿ ಬರುತ್ತೆ. ಅಂತಹ ಸಂದರ್ಭಗಳಲ್ಲಿ ಏನಾದರೂ ಬೈ ಎಲೆಕ್ಷನ್ನ ಸಾಧ್ಯತೆಗಳಿರ್ತಾವ? ಸೊ ಈ ಬಗ್ಗೆಯೂ ಕೂಡ ಇನ್ನೂ ಕೂಡ 3 ವರ್ಷದ ಆಡಳಿತ ಅವಧಿಗಳಿದಾವೆ. ಸೊ 3 ವರ್ಷ ಅನುಭವಿಸಿ ಅದಾದ ನಂತರ ಈ ತೀರ್ಮಾನವನ್ನ
ತೆಗೆದುಕೊಳ್ಳೋಣ ಅಂತ ಹೇಳಿ ಈ ಉಚ್ಚಾಟಿತ ಶಾಸಕರೇನಾದರೂ ತೀರ್ಮಾನ ಮಾಡಿದರೆ ಆ ಶಾಸಕ ಸ್ಥಾನ ಹಾಗೆ ಬಾಕಿ ಉಳಿತಾವೆ. ಸೊ ಈ ಎಲ್ಲದರನ್ನ ಮುಂದಿಟ್ಟುಕೊಂಡು ಬಿಜೆಪಿ ಸಭೆಗಳನ್ನು ಮಾಡ್ತಾ ಇದೆಯಾ? ಸೊ ಈ ಭಾಗದಲ್ಲಿ ಕಾಂಗ್ರೆಸ್ ಕೂಡ ಬ್ಯಾಕ್ ಟು ಬ್ಯಾಕ್ ಸಭೆಗಳನ್ನು ಮಾಡ್ತಾ ಇದೆ. ಸೊ ಸಿಎಂ ಸ್ಥಾನದ ಬಗ್ಗೆ ಒಂದಷ್ಟು ಸುದೀರ್ಘ ಚರ್ಚೆಗಳು ಕೂಡ ನಡೀತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.